ಹೇಗಿದೆ ನೋಡು ಈ ಶಾಕ್. ಆ ಇನ್ಸ್ಪೆಕ್ಟರ್ ಹೇಳಿದ್ದಕ್ಕೆ ನೆನ್ಸ್ಕೊಂಡ್ರೇನೆ ನನಗೆ ಭಯ ಆಗುತ್ತೆ. ಇದು ಕಾವ್ಯನ್ ಬಾಯಿಂದ ಬರೋ ಮಾತಲ್ಲ. ಇಷ್ಟಕ್ಕೂ ಇದನ್ನ ನಾನು ಮೊದಲೇ ನಿರೀಕ್ಷಿಸಿದ್ದೆ. ಅಂದ್ರೆ ಏನ್ ನೀನು ಹೇಳ್ತಿರೋದು? ಹೌದು ಕಾವ್ಯ, ಶಾಲಿನಿ ಓಡೋಗಿದ್ದು, ಗುಲಾಬಿ ಸತ್ತಿದ್ದು, ಇದು ಎಲ್ಲದರ ಹಿಂದೆ ಕೆಟ್ಟ ರಾಜಕೀಯ ರಾದ್ದಾಂತ ಇದೆ. ಊರಿನ ರಾಜಕಾರಣ ಒಳಗಿಂದ ಒಳಗೆ ಕೆಲಸ ಮಾಡ್ತಾ ಇದೆ. ನೀನ್ ಪುನಃ ಹೆದರ್ಸೋ ಕೆಲಸನೇ ಮಾಡ್ತಾ ಇದೆಯಲ್ಲ. ಇಲ್ಲ ಕಾವ್ಯ, ನಾನು ಇಲ್ಲಿ ಹೆದರ್ಸೋ ಕೆಲಸ ಮಾಡ್ತಾ ಇಲ್ಲ. ನೀನ್ ಸತ್ಯನ ಅರಗಿಸ್ಕೊಳ್ಳಿ ಅನ್ನೋ ಧೈರ್ಯ ತುಂಬ್ತಾ ಇದ್ದೀನಿ. ಮುಂದೆ ಏನಾಗ್ಬೋದು ಅಂತ ನಿನ್ನ ಅಭಿಪ್ರಾಯ? ಏನೋ ಆಗ್ಬೋದು. ಇನ್ ಮುಂದೆ ಈ ಊರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇನ್ಸ್ಪೆಕ್ಟರ್ ಮಾತು 100% ಸತ್ಯ. ಕಿರಣ್, ಕಾವ್ಯ, ನೀನು ಜಾಗ್ರತೆ ವಹಿಸಲೇಬೇಕು. ಹಾಗಾದ್ರೆ ನಾನು ಅಷ್ಟು ದೊಡ್ಡ ಮನೇಲಿ ಹೇಗಿರೋದು? ಎಲ್ಲರೂ ಮದ್ವೆಗೆ ಹೋಗಿದ್ದಾರೆ, ನೀನ್ ನೋಡಿದ್ರೆ ಹೆದರಿಸ್ತಾ ಇದೀಯ. ಕಾವ್ಯ, ನೀನು ಹೆದರೋಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ಪೊಲೀಸವ್ರು ಹೇಳಿದ್ಮೇಲೆ ಅಷ್ಟು ದೊಡ್ಡ ಮನೇಲಿ ನೀನು ಒಬ್ಳೇ ಇರೋದು ಯಾಕೋ ಸರಿಯಿಲ್ಲ. ಮತ್ತೇನ್ ಮಾಡು ಅಂತೀಯಾ? ನಿಮ್ಮನೆಗಂತೂ ನಾನ್ ಬರಕ್ಕಾಗಲ್ಲ. ಮದ್ವೆ ಆದ ದಿನ ಮನೇಲಿ ದೀಪ ಹಚ್ಬೇಕು. ಸರಿ, ನಾನು ನಿಮ್ಮ ಮನೆಗೆ ಬಂದು ಉಳಿತೀನಿ, ಓಕೆನಾ? ಓಕೆ. ನಾವಿಬ್ರು ಏಕಾಂತವಾಗಿ. ಹೌದು ಕಾವ್ಯ, ಇನ್ಸ್ಪೆಕ್ಟರ್ ಮಾತು ಕೇಳಲೇಬೇಕಲ್ವಾ? ಯೋಚನೆ ಬಿಡು, ಇವತ್ತು ರಾತ್ರಿ ನಾನು ನಿನ್ನ ಜೊತೆ ಇರ್ತೀನಿ, ಸರಿನಾ? ಸರಿ. ನಡಿ. ಸಿಂಗ ಹೆಂಗೈತೆ ಹೊಡ್ತ? ಇದು ಬರೀ ಮಾತಾಡೋದ್ರಲ್ಲಿ ಏನು ಸ್ವಾರಸ್ಯ ಇಲ್ಲ. ಇಲ್ಲಿ ಹಳ್ಳಿ ಹುಡುಗಿ ಒಬ್ಳನ್ನು ಮದುವೆ ಮಾಡ್ಕೋಬೇಕು ಅನ್ನೋ ನನ್ನ ಆಸೆ ಕೊನೆಗೂ ಈಡೇರ್ತು. ನೀವು ಸಿಕ್ಕಾಪಟ್ಟೆ ವಧು ಪರೀಕ್ಷೆ ಮಾಡಿದ್ದೀರಾ ಅಂತೆ? ಹಾಗೆ ಈ ಹೆಣ್ಣನ್ನು ನೋಡಿದ್ದೇನೆ, ಆದರೆ ಬಿಡಲ್ಲ. ಹೌದು, ನಿನ್ಗ್ಯಾರು ಹೇಳಿದ್ರು ನಾನು ಇಷ್ಟೊಂದು ವಧು ಪರೀಕ್ಷೆ ನಡೆಸಿದ್ದೇನೆ ಅಂತ? ಇನ್ಯಾರು? ನಮ್ಮ ಸೋಮಶೇಖರ್ ಚಿಕ್ಕಪ್ಪ. ವಧು ಪರೀಕ್ಷೆ ನೆಪದಲ್ಲಿ ನೀವು ತಿಂದಿರೋ ಉಪ್ಪಿಟ್ಟನ್ನೆಲ್ಲ ಲೆಕ್ಕ ಹಾಕಿದ್ರೆ 1 ಲೋಡ್ ರವೆ ಆಗತ್ತಂತೆ. ಅವ್ರು ಬಿಡು, ಅವ್ರ ಮಾತಲ್ಲೇ ಮರಳು ಮಾಡ್ತಾರೆ. ದಿವ್ಯಾ, ನೀನ್ ನಕ್ರೆ ಅದರಲ್ಲಿ ಜೇನಿನ ಸವಿ ಇದೆ. ಛೀ, ಹೋಗ್ರಿ, ಏನಿದು? ಇಲ್ಲ ಇಲ್ಲ, ರಿಯಲ್ ಆಗಿ. ನೀವು ಕೂಡ. ಅಂತೂ ಎಲ್ಲ ವ್ಯವಸ್ಥಿತವಾಗಿ ನಡೀತಲ್ವಾ? ಅವಳು ಇರ್ಲಿಲ್ವಲ್ಲ, ಅದಕ್ಕೆ. ಯಾರು? ನನ್ನ ತಂಗಿ ಕಾವ್ಯ ರೀ. ಹೌದು, ಅವಳ್ಯಾಕಲ್ಲಿ ಬಂದಿಲ್ಲ? ನಾನು ಅವಳು ಒಂದ್ಸರ್ತಿನೂ ನೋಡ್ಲಿಲ್ವಲ್ಲ ಅಲ್ಲಿ. ನೀವು ಅವಳನ್ನ ನೋಡದೇ ಇರೋದೇ ಒಳ್ಳೇದು. ದಿವ್ಯಾ, ಏನ್ ಹೇಳ್ತಾ ಇದೀಯಾ? ನಾನು ನಿಮ್ಮ ಹತ್ರ ಹೇಳಬಾರ್ದು ಅಂತಿದ್ದೆ, ಆದರೆ ನೀವೇ ಕೇಳ್ತಾ ಇದ್ದೀರಾ. ಯಾವುದಕ್ಕೂ ಅವಳ ವಿಷಯ ಮಾತಾಡೋದಕ್ಕೆ ಮೊದಲು ಈ ಕುಂಕುಮ ಪ್ರಸಾದ ಇಟ್ಕೊಳ್ಳಿ. ಏನಿದು ಕುಂಕುಮ? ಇದು ನಮ್ಮೂರು ಬನದ ದೇವ್ರು ಕೊಟ್ಟಿರೋದು. ಇದರ ಶಕ್ತಿಯಿಂದಲೇ ನಮ್ಮ ಮದುವೆ ನಡೆದಿರೋದು. ಇಲ್ಲದೆ ಇದ್ದಿದ್ರೆ? ಕಾವ್ಯ ಬಂದಿದ್ದಿದ್ರೆ ಅವಳ ಮೈ ಮೇಲೆ
ಹಿಂದೆ ನಮ್ಮ ಮನೇಲಿ ಮದುವೆ ಆಗದೆ ಸತ್ತು ಹೋಗಿರೋ ಒಂದು ಭೂತ ಅವಳ ಮೇಲೆ ಬರ್ತಿತ್ತಂತೆ. ನಾಗವಲ್ಲಿ ಬಂದ ಹಾಗ? ಅಯ್ಯೋ ಸುಮ್ಮನೆ ಇರ್ರಿ, ನಗ್ಬೇಡಿ. ನಾವ್ ಎಲ್ಲಿ ನಕ್ರೆ ಅಥವಾ ಬನದೇವ್ರಿಗೆ ಗೊತ್ತಾಗತ್ತೆ. ಅದೇನಿಲ್ಲಿ ಲೈವ್ ಟೆಲಿಕಾಸ್ಟ್ ಇದೆಯಾ? ಅಲ್ಲಿ ಗಣಮಗ ಟಿವಿ ಮುಂದೆ ಕುತ್ಕೊಂಡಿರ್ತಾನ? ನೋಡಿ ಪ್ಲೀಸ್, ಬನದೇವ್ರ ಬಗ್ಗೆ ಹಾಗೆಲ್ಲ ಚೀಪಾಗಿ ಮಾತಾಡಬೇಡಿ. ಈ ಮದುವೆ ಮಾಡಿಸಿದ್ದೆ ಆ ದೇವ್ರು ಗೊತ್ತಾ? ಓಕೆ ಓಕೆ, ಕೂಲ್ ಡೌನ್ ಕೂಲ್ ಡೌನ್. ನಿಮ್ಮ ಜೊತೆ ನನ್ನ ಸಂಸಾರ ಶುರು ಆಗಿರೋದೇ ಆ ದೇವ್ರ ಕೃಪೆಯಿಂದ ಮತ್ತೆ ಸೋಮಶೇಖರ್ ಚಿಕ್ಕಪ್ಪನ ಪ್ರಯತ್ನದಿಂದ ಅಲ್ವಾ? ಸರಿ, ನಿನ್ ತಂಗಿ ಕಾವ್ಯ ನೋಡಕ್ ಹೇಗಿದ್ದಾಳೆ? ನಿನ್ ತರಾನೇ ಎತ್ತರನಾ? ಅವಳು ನಕ್ರೆ ಕೆನ್ನೆ ಮೇಲೆ ಗುಳಿ ಬೀಳತ್ತಾ? ನಾನು ಹೇಳಿಲ್ವಾ ಈಗ ಅವಳ ಸುದ್ದಿ ಬೇಡ ಅಂತ? ಪ್ಲೀಸ್ ರೀ, ದಯವಿಟ್ಟು ಅವಳ ಬಗ್ಗೆ ಏನು ಪ್ರಶ್ನೆ ಕೇಳಬೇಡಿ. ಇದು ನನ್ನ ಪ್ರಾರ್ಥನೆ. ಓಕೆ ಓಕೆ, ನಿನಗಿಷ್ಟ ಆಗದೆ ಇರೋ ವಿಚಾರ ನನಗೂ ಇಷ್ಟ ಇಲ್ಲ. ನಿನ್ ತಂಗಿ ವಿಷಯ ಬಿಟ್ಟೆ. ಈಗೇನು ಕುಂಕುಮ ಭೂತ ಗಣ ಅನ್ಕೊಂಡೆ ರಾತ್ರಿ ಕಳೆಯೋಣ ಈ ಹಾರರ್ ಫಿಲ್ಮ್ ತರ? ಅಥವಾ ರೊಮ್ಯಾಂಟಿಕ್ ಸೀನ್ಸ್ ಇದೆಯಾ? ದಿವ್ಯಾ, ನೀನ್ ಸೂಪರ್, ನೀನು ಸ್ಟಾರ್. ಆದ್ರೆ ಆ ನಿನ್ ತಂಗಿ ಸೂಪರ್ ಸ್ಟಾರಾ? ನೀನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ ಅವಳು ಹೇಗಿರಬಹುದು? ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಅಲ್ಲ, ನಿನ್ನ ಸೌಂದರ್ಯದ ವಿವರಗಳನ್ನ ಲೆಕ್ಕ ಹಾಕ್ತಾ ಇದ್ದೆ ಅಷ್ಟೇ. ದಿವ್ಯ ದರ್ಶನ ಜನ್ಮ ಪಾವನ ಕರುಣಾ ಸಾಗರಿಯ ಕಾವ್ಯ ಹೇಗಿರಬಹುದು? ಮತ್ತೇನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿಮ್ಮಮ್ಮ 4 ದಿನ ಇಲ್ಲೇ ಇರಲಿ, ಆಗ ನಿಮ್ಗೆ ಹೊಂದ್ಕೊಳ್ಳಿಕ್ಕೆ ಒಳ್ಳೇದಾಗತ್ತೆ. ಅದ್ರ ಬಗ್ಗೆ ನಾನು ಆಗ್ಲೇ ತೀರ್ಮಾನ ಮಾಡಾಯ್ತು. ಅವರು 4 ದಿನ ಅಲ್ಲ, 1 ವಾರ ಇಲ್ಲೇ ಇರ್ತಾರೆ. ಸರಿ ಬಿಡು, ಹಾಲು ಕೊಡು. ಯಾರು ಯಾರು? ಕಿರಣ, ನೀನೇನು ಇಲ್ಲಿ? ಕಾವ್ಯ, ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ನನಗೆ ಗೊತ್ತಿತ್ತು ಇಂಥದೊಂದು ಕುಂಟು ನೆಪ ಹಾಕೊಂಡು ಇಲ್ಲಿಗೆ ಬರ್ತೀಯಾ ಅಂತ. ಕಾವ್ಯ, ನಿನ್ ಕೈ ಹಿಡ್ಕೊಂಡ. ಈಗೇನೋ ಕೈ ಹಿಡ್ಕೋತೀಯಾ, ಆಮೇಲೆ ಕೆಟ್ಟ ಕನಸು. ಎಂಥ ದಡ್ಡಿ ಥರ ಯೋಚನೆ ಮಾಡಿಬಿಟ್ಟೆ ನಾನು. ಇವನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ನಲ್ಲ. ಇವನ್ ನೋಡಿದ್ರೆ ಎಷ್ಟೊಂದು ಮುಗ್ಧವಾಗಿ ಮಲಗಿದಾನೆ. ಛೇ, ನನ್ನ ಕನಸುಗಳಿಗೆ ಅರ್ಥನೇ ಇಲ್ಲ. ಕಿರಣ, ಏ ಕಿರಣ,
ಯಾರೋ ನಮ್ಮ ಮನೆ ಮುಂದೆ ಓಡಾಡ್ತಿದ್ದಾರೆ ಕಣೋ. ಯಾರೇ ಕಾವ್ಯ, ನೀನು ಹೊರಗಡೆ ಹೋಗಿ ಭದ್ರವಾಗಿ ಬಾಗ್ಲಾಕೊಂಡು ಮಲ್ಕೋ, ನಾನಿದ್ದೀನಿ. ಅಲ್ಲ ಕಣೋ, ನಿನ್ನೊಬ್ಬನ್ನೇ ಇಲ್ಲಿ ಬಿಟ್ಟು ನೀನ್ ಯಾಕೆ ಹೊರಗಡೆ ಬರಕೋದೆ? ಒಳಗಡೆ ಹೋಗು. ನನ್ನ ಮೇಲೆ ವಿಶ್ವಾಸ ಇಲ್ವಾ? ಅಯ್ಯ, ಹೋಗ್ತೀನಿ ಬಿಡು. ಅದಕ್ಕೆ ಯಾಕೆ ಅಷ್ಟೊಂದು ಬೈತ್ಯಾ? ಹೋಗು, ಹುಷಾರಾಗಿ ಮಲ್ಕೋ. ಬನ್ನಿ. ಶಿವಣ್ಣ ಬಾ. ಏನೋ ಪುಟ್ಟಿ, ಬೇಜಾರಾಗ್ತಾ ಇತ್ತೇನೋ? ನನ್ಗ್ಯಾಕಪ್ಪ ಬೇಜಾರು? ನಾನು ಮೊದಲೇ ಹೇಳಿಲ್ವಾ ನಾನು ನಿನ್ ಗಂಡು ಮಗು ಅಂತ? ಕೂತ್ಕೊಳ್ಳಿ. ನೋಡಿದೆ ಶಿವಣ್ಣ, ಇವಳು ಈ ಶತಮಾನದ ಮಾದರಿ ಹೆಣ್ಣು ಕಣಪ್ಪ. ಹೌದು, ನೀನ್ ಯಾಕೆ ಮದುವೆಗೆ ಬರ್ಲಿಲ್ಲ ಕಾವ್ಯ? ಅದು ಶಿವಣ್ಣ, ನಾನೀಗಾಗಲೇ ನಿಂಗೆ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀನಿ. ನೀನು ಮನೆಗೆ ಹೋಗು, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಹಾಂ, ಸರಿ. ಅದನ್ನೆಲ್ಲ ಒಳಗಡೆ ಇಟ್ಬಿಡು ಬಜ್ಜ ನೀನುವೇ. ಅಪ್ಪಯ್ಯ, ಪುನಃ ಪೊಲೀಸ್ನವರು ನನ್ನ ಕರ್ಕೊಂಡು ಹೋಗಿದ್ರು. ನಿನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರ? ಏನಂತೆ ಮಗಳೇ ಅವ್ರ ರಗಳೆ? ಒಂದಿಷ್ಟು ಪ್ರಶ್ನೆ, ಅದು ಇದು ಎಲ್ಲ ಆಯ್ತು. ಆಮೇಲೆ ನನ್ನ ಜೀವಕ್ಕೆ. ನಿನ್ನ ಜೀವಕ್ಕೆ? ನನ್ನ ಜೀವಕ್ಕೆ ಅದೇ ಏನು ತೊಂದರೆ ಇಲ್ವಂತೆ. ಹುಚ್ಚುಡುಗಿ, ನಿನ್ನ ಜೀವಕ್ಕೆ ಎಂತದು ಅಪಾಯ? ಮತ್ತೆ ಮದ್ವೆ ಎಲ್ಲ ಹಾಗಾಯ್ತು? ಮದುವೆ ಎಲ್ಲ ಏನೋ ಚೆನ್ನಾಗೇ ಆಯ್ತು ಕಣ ಪುಟ್ಟಿ. ಆದರೆ ಮದುವೆ ಮನೇಲಿ ನೀನಿರ್ಲಿಲ್ವಲ್ಲ, ಅದೊಂದೇ ಕಣ ಕೊರತೆ. ಕಾವ್ಯ ಪುಟ್ಟಿ, ನಿನಗೆ ಇವ್ರಿಗಿಂತ ಚೆನ್ನಾಗಿರೋ ಹುಡುಗನ್ನ ನೋಡಿ ಇನ್ನೂ ಚೆನ್ನಾಗಿ ಮದುವೆ ಮಾಡ್ತೀನಿ ಕಣ ನಾನು. ಆಯ್ತಾ? ಆಯ್ತಪ್ಪ, ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇದ್ರೆ ನನ್ಗಷ್ಟೇ ಸಾಕು. ಆಮೇಲೆ ಅಪ್ಪ, ದಿವ್ಯಕ್ಕನ ಜೊತೆ ಅಮ್ಮನೂ ಬೆಂಗಳೂರಿಗೆ ಹೋದ್ಲಾ? ಹೋಗ್ಲೇಬೇಕಲ್ಲ ಚಿನ್ನು. ಹೊಸ ಊರು, ಹೊಸ ಪರಿಸರ, ಹೊಸ ಜನ. ದಿವ್ಯಂಗೆ ಹೊಂದ್ಕೊಳಕ್ ಸ್ವಲ್ಪ ಸಮಯ ಬೇಕಲ್ವಾ? 1-2 ದಿನ ಇದ್ದು ಅಮ್ಮ ವಾಪಸ್ ಬಂದ್ಬಿಡ್ತಾಳೆ ಕಣ. ಅಪ್ಪಯ್ಯ, ದಿವ್ಯಕ್ಕ ನನ್ನ ಮೇಲೆ ಮಾಡಿರೋ ಆಕ್ರಮಣದ ಹಿಂದೆ ಏನೋ ರಹಸ್ಯ ಇದೆ. ಇದನ್ನ ನಾನು ಕಂಡು ಹಿಡಿಲೇಬೇಕು. ಇನ್ ಮುಂದೆ ಅವಳೇ ಇರಲ್ವಲ್ಲ, ನಿನಗಿನ್ಯಾಕೆ ಹೇಳೋದ್ರಿ ಯೋಚನೆ? ಆದ್ರೂ ಇಲ್ಲ, ಹೋದ್ರೂ ಇಲ್ಲ. ನನ್ನ ಮಾತು ಕೇಳು. ನಿನ್ನೆಷ್ಟಕ್ಕೆ ನೀನು ಹಾರಾಡ್ಕೊಂಡು ಓಡಾಡ್ಕೊಂಡು ಇದ್ಬಿಡು, ಆಯ್ತಾ? ನವಲಕ್ಕಿ ತನ್ನ ಶೈಲಿಲಿ ಇದ್ರೇನೆ ಚಂದ ಕಣೋ, ಗರಿ ಬಿಚ್ಕೊಂಡು. ಅಪ್ಪ, ಏನಾಯ್ತು ಗೊತ್ತಾ? ಪಾಪ ಕಿರಣ ನಿನ್ನೆ ರಾತ್ರಿ ನಮ್ಮನೆಯಲ್ಲೇ ಉಳ್ಕೊಂಡ. ಅವನಿಗೆ ನನ್ನನ್ನು ಒಬ್ಬಳನ್ನ ಬಿಡೋದಕ್ಕೆ ಮನ್ಸೇ ಆಗ್ಲಿಲ್ಲ. ಕಿರಣ ಇಲ್ಲೇ ಉಳ್ಕೊಂಡ?
ಗೊತ್ತೇನೋ. ದಿನೇಶ, ಇದೇ ನೋಡು ನೀ ಮಾಡೋ ತಪ್ಪು. ಮತ್ತೆ ಅಂತ ನೀನು ಶುರು ಆತನೋ ಈಗ? ಹ್ಞೂ ಮತ್ತೆ ಅಮ್ಮ ನಾ ಹೋಗಿ ಬರ್ತೀನಿ ಅಂತ ಎನ್ನತ್ರ ಹೇಳ್ದಂಗೆಯ ನಿನ್ನ ಹೇಳ್ತಿ ಹತ್ರ ಹೇಳಿದ್ರೆ ಚಂದಲ್ದ? ಓ, ಅವಳ ಹತ್ರ ಹೇಳಿರಾ? ನಿಮ್ಮ ಜೊತೆಗೆ ಆನು ಬತ್ತೇಳಿ ರೆಡಿಯಾಗಿ ಹೊಂಟ್ಲ ಅವಳು. ಹಂಗಲ್ಲ ಉದಾಸೀನ ಮಾಡ್ಲಾಗ್ದ. ಹೋಯ್ ಹೋಯ್ ಸ್ವಲ್ಪ ನಿಲ್ಲಿ. ಎಂತದೆ? ನೀವೀಗ ವಾಪಸ್ ಮನೆ ಒಳಗಿಂದ ಬರ್ಬೇಕು. ಹಂಗಂದ್ರೆ ಹೇಳ್ತೀನಿ, ನೀವು ಬನ್ನಿ ಒಳಗಿಂದ. ಸರಿ, ನಾನು ಸರ್ಕಸ್ ಕಂಪ್ನಿ ಮಂಗ, ನೀನು ರಿಂಗ್ ಮಾಸ್ಟ್ರು. ನನ್ನ ಹಣೆ ಬರ. ಹಾ, ಎಂತದೆ? ಗಂಡ ಹೊರಗಡೆ ಹೊರಡ್ ನಿಂತಾಗ ಹೆಂಡತಿ ಆದವಳು ಪ್ರಸಾದ ಹಚ್ ಕಳಿಸ್ಬೇಕು ಅಂತ ಅಮ್ಮ ತವ್ರ ಮನೇಲಿ ಹೇಳ್ ಕಳ್ಸಿದಾರೆ. ಏನ್ ಮುಖ ನೋಡ್ತೀಯ? ಬೇಗ ಹಚ್ಚಂಗಾರೆ. ಅದನ್ನು ನಿನ್ನ ನಮ್ಮನೆ ಹೇಳ್ಬೇಕಾ? ನೀನ್ ಹೆಂಗ್ ಕುಂಕುಮ ಇಟ್ಟಿದ್ಯಾ ಅಂತ ನನಗೆ ಗೊತ್ತು. ಆ ಪ್ಲೇಟ ಹೂ ಇದೆಯಲ್ಲ, ಅದು ಕಿವಿ ಮೇಲೆ ಇಡು. ಇದನ್ನ ನಮ್ಮಮ್ಮ ಹೇಳ್ಕೊಟ್ಟಿಲ್ಲಪ್ಪ. ಹೇಳ್ ಕಳಿಸಿದಾಳೆ, ನೀನ್ ಮರ್ತಿದೀಯ ಅಷ್ಟೇ. ಇಡು ಇಡು, ಹೂ ಇಡು. ಅಮ್ಮ ಕರೆಕ್ಟಾಗಿ ಹೇಳು. ನೋಡಕ್ಕೀಗ ಹೆಂಗೆ ಕಾಣ್ತನೋ? ಸಾಲ್ಕೋಡ್ ಗಣಪತಿ ಹೆಗಡೆ ಕಾಳಿದಾಸ ಪ್ರಸಂಗದಾಗೆ ಕಾಲೇಜ್ ಮಾಡ್ದಂಗಿಲ್ಲ. ಎಂತ ಹುಡುಗಾಟ್ಕೆ ಮಾರಾಯ ನಿಮ್ದು. ಬಾಯ್ ಕೋಟಂಗೆ ಹಚ್ಚಿದ್ದಾರೆ. ನಮ್ಮ ದಿನೇಶನ್ ನೋಡ್ರ? ಏಯ್ ಪೋಕಿ ಮಂಡೆ ಐತಾಳ, ನನ್ನನ್ನು ನೋಡಿರಿ ಏನು ಕೋಡಂಗಿ ಥರ ಕಾಣ್ತೀನಿ ನನ್ನಲ್ಲಿ. ನಾನೇಯೋ ದಿನೇಶ. ನಂಗೆ ಗೊತ್ತಿತ್ತ ಮಾರಾಯಣ, ಸುಮ್ಮನೆ ಮಸ್ಕಿರಿ ಮಾಡಿದೆ ಅಷ್ಟೇ. ಅಲ್ಲ ಎಂತ ಇದೆ ನಿನ್ನ ನಿಯಾಸ? ಹೆಂಡತಿ ಪೂಜಾ ಮಹಿಮೆ. ಇವತ್ತೇ ನೀನೊಂದು ಹೊಸ ಪ್ರಸಂಗ ಬರೆಯೋದಾರು ಬರಿ. ಅಲ್ಲಿ ನೋಡಿದ್ರೆ ರೋಹಿಣಿ ತೋರ್ ಮನೆ ಹಂಗೆ ಮದಿ ಮನೆ. ನಿಂಗೆ ಅಂತ ಹೇಳ್ಕಿಲ್ಲ ಇವಲ್ಲ ಸದಾಶಿವರಾಯರ ಮಗಳ ಮದುವೆ ತಾನೆ, ಅವರು ನಮಗೆ ದೂರ ಸಂಬಂಧ. ಅವಳನ್ನ ಕೊಡುದು ನಿಮ್ಮ ರೋಹಿಣಿ ಸ್ವಂತ ಸೋದರ ಮಾವನ ಮಗಂಗೆ. ಹೌದಾ ಆಯ್ತಲ್ರೆ, ನಂಗೆ ಗೊತ್ತೇ ಇರ್ಲಿಲ್ಲ. ನಮ್ಮ ಮಾವಯ್ಯ ಒಂಥರ ವಿಚಿತ್ರವಾದ ವ್ಯಕ್ತಿತ್ವ ಜನ. ಯೋಚನೆ ಮಾಡದೆ ಯಾವ ಕೆಲಸನೂ ಮಾಡಲ್ಲ. ಪಾಪ ರೋಹಿಣಿ ಅಲ್ವೇ, ನಿನ್ನ ಮಾವನ ಮಗನ ಮದುವೆಗೆ ನಿನ್ನ ಕರಲಿಲ್ವಲ್ಲೇ? ನೋಡಿ, ಇದನ್ನೇ ಎಳೆದು ಎಳೆದು ರಾದ್ದ ಅಂತ ಮಾಡಬೇಡಿ. ಆ ಮದುವೆ ಮೇಲೆ ಭಾಗವಹಿಸೋದಕ್ಕೆ ನಮಗೆ ಋಣ ಇರಲಿಲ್ಲ ಅಷ್ಟೇ. ಏ ಐತಾಳ, ದುಡ್ಡೊಂದು ಕೇಳೋದಿಲ್ಲ ಅಂದ್ರೆ ಬಾ ನನ್ನ ಜೊತೆಗೆ ಒಂದು ತಿರುಗಾಟಿದೆ ಮಡಿಕೆ ಬರೋದು. ಆದ್ರೆ ಮತ್ತೆ ಕಾಣ ತಿರುಗಾಟ ಆದ್ಮೇಲೆ. ರೋಹಿಣಿ, ಮದುವೆ ಕರೆಯೋದೇ ಒಂದು ಸಂಬಂಧ ಅಲ್ಲ. ಇದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಬೇಡ.